ಪುಲ್ವಾಮಾ ದಾಳಿಗೆ ಬಾಂಬ್ ತಯಾರಿಸಲು ಅಮೆಜಾನ್ನಲ್ಲಿ ಉಗ್ರರ ಶಾಪಿಂಗ್. ಭಯೋತ್ಪಾದಕ ದಾಳಿಗಳಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಬಳಸುತ್ತಿದ್ದ ಉಗ್ರರು. ಆಘಾತಕಾರಿ ಮಾಹಿತಿ ಬಿಚ್ಚಿಟ್ಟ ಜಾಗತಿಕ ಭಯೋತ್ಪಾದಕ ಹಣಕಾಸು ಕಾವಲು ಸಂಸ್ಥೆ FATF. 2019ರಲ್ಲಿ ನಡೆದ ಪುಲ್ವಾಮಾ ದಾಳಿಯನ್ನ ಯಾವ ಭಾರತೀಯನಾದರೂ ಹೇಗೆ ತಾನೇ ಮರೆಯಲು ಸಾಧ್ಯ? ಈ ದಾಳಿಯಲ್ಲಿ ದೇಶದ ಭದ್ರತೆಯನ್ನ ಕಾಪಾಡುತ್ತಿದ್ದ 40 CRPF ಸಿಬ್ಬಂದಿಗಳು ಸಾವನ್ನಪ್ಪುತ್ತಾರೆ. ಈ ದಾಳಿಯ ಭೀಕರತೆಗೆ ಈಗಲೂ ಪುಲ್ವಾಮಾ ಸಾಕ್ಷಿ ಹೇಳುತ್ತದೆ. ಈ ಭಯೋತ್ಪಾದಕ ದಾಳಿಯ ಹಿಂದಿನ ಆಘಾತಕಾರಿ ಮಾಹಿತಿಯನ್ನ ಈಗ ಜಾಗತಿಕ ಭಯೋತ್ಪಾದಕ ಹಣಕಾಸು ಕಾವಲು ಸಂಸ್ಥೆ FATF ಬಹಿರಂಗಪಡಿಸಿದೆ. ಹೌದು, ಪುಲ್ವಾಮಾ ದಾಳಿ ನಡೆಸಿದ ಭಯೋತ್ಪಾದಕರು ಬಾಂಬ್ ಸಾಮಗ್ರಿಗಳನ್ನು ಆರ್ಡರ್ ಮಾಡಲು ಅಮೆಜಾನ್ ಅನ್ನು ಬಳಸುತ್ತಿದ್ದರು ಎಂದು ಜಾಗತಿಕ ಭಯೋತ್ಪಾದಕ ಹಣಕಾಸು ಕಾವಲು ಸಂಸ್ಥೆ FATF ತನ್ನ ವರದಿಯಲ್ಲಿ ಹೇಳಿದೆ. 2019ರಲ್ಲಿ ಭಾರತದ ಪುಲ್ವಾಮಾ ದಾಳಿ ಮತ್ತು 2022ರ ಗೋರಖ್ನಾಥ ದೇವಾಲಯದ ದಾಳಿಯನ್ನು ಉಲ್ಲೇಖಿಸಿರುವ FATF ಭಾರತದಲ್ಲಿ ಭಯೋತ್ಪಾದಕ ಹಣಕಾಸಿಗಾಗಿ ಅಮೆಜಾನ್ ಮತ್ತು ಪೇಪಾಲ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂಬ ಅಚ್ಚರಿಯ ಮಾಹಿತಿಯನ್ನು ತೆರೆದಿಟ್ಟಿದೆ. ಭಯೋತ್ಪಾದನಾ ಹಣಕಾಸಿನ ಮೇಲಿನ ಜಾಗತಿಕ ಕಾವಲು ಸಂಸ್ಥೆಯಾದ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಭಾರತದಿಂದ ಅಮೆಜಾನ್ ಮತ್ತು ಪೇಪಾಲ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸಲು ಅಥವಾ ಕಾರ್ಯಗತಗೊಳಿಸಲು ಬಳಸಿದ ಉದಾಹರಣೆಗಳನ್ನು ಎತ್ತಿ ತೋರಿಸಿದೆ. ಉಲ್ಲೇಖಿಸಲಾದ ಪ್ರಕರಣಗಳಲ್ಲಿ 2019ರ ಪುಲ್ವಾಮಾ ದಾಳಿ ಮತ್ತು 2022ರ ಉತ್ತರ ಪ್ರದೇಶದ ಗೋರಖ್ನಾಥ ದೇವಾಲಯದ ದಾಳಿಗಳು ಸೇರಿವೆ. ಭಯೋತ್ಪಾದಕರು ತಮ್ಮ ಕಾರ್ಯಾಚರಣೆಗಳಿಗೆ ಸಾಮಗ್ರಿಗಳನ್ನು ಸಂಗ್ರಹಿಸಲು ಮತ್ತು ಹಣವನ್ನು ವರ್ಗಾಯಿಸಲು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳನ್ನು ಮತ್ತು ಆನ್ಲೈನ್ ಪಾವತಿ ಸೇವೆಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಎಂದು FATF ಕಳವಳ ವ್ಯಕ್ತಪಡಿಸಿದೆ. 2019ರ ಪುಲ್ವಾಮಾ ಬಾಂಬ್ ದಾಳಿಯಲ್ಲಿ ಬಳಸಲಾದ ಪ್ರಮುಖ ರಾಸಾಯನಿಕವಾದ ಅಲ್ಯೂಮಿನಿಯಂ ಪುಡಿಯನ್ನು ಖರೀದಿಸಲು ಉಗ್ರರು ಅಮೆಜಾನ್ ಅನ್ನು ಬಳಸಿದ್ದಾರೆ ಎಂದು FATF ವರದಿ ತಿಳಿಸಿದೆ. ತನಿಖೆಗಳು ಭಾರತಕ್ಕೆ ಹೆಚ್ಚಿನ ಪ್ರಮಾಣದ ಸ್ಫೋಟಕಗಳ ಗಡಿಯಾಚೆಗಿನ ಸಾಗಣೆಯನ್ನು ಬಹಿರಂಗಪಡಿಸಿವೆ. ಈ ದಾಳಿಯಲ್ಲಿ ಬಳಸಲಾದ ಸುಧಾರಿತ ಸ್ಫೋಟಕ ಸಾಧನದ ಪ್ರಮುಖ ಅಂಶವಾದ ಅಲ್ಯೂಮಿನಿಯಂ ಪುಡಿಯನ್ನು ಜಾಹೀರಾತು ಜಾಲವಾದ EPOM ಅಮೆಜಾನ್ ಮೂಲಕ ಖರೀದಿಸಲಾಗಿದೆ. ಸ್ಫೋಟದ ಪರಿಣಾಮವನ್ನು ಹೆಚ್ಚಿಸಲು ಈ ವಸ್ತುವನ್ನು ಬಳಸಲಾಗಿದೆ ಎಂದಿದೆ. ಇನ್ನು 2022ರ ಏಪ್ರಿಲ್ನ ಉತ್ತರ ಪ್ರದೇಶದ ಗೋರಖ್ನಾಥ ದೇವಾಲಯದಲ್ಲಿ ಭದ್ರತಾ ಸಿಬ್ಬಂದಿಯ ಮೇಲೆ ನಡೆದ ದಾಳಿಯಲ್ಲಿ ಮತ್ತೊಂದು ಪ್ರಸಿದ್ಧ ಆನ್ಲೈನ್ ಪ್ಲಾಟ್ಫಾರ್ಮ್ ಆದ ಪೇಪಾಲ್ ಅನ್ನು ಬಳಸಲಾಗಿದೆ. ಏಪ್ರಿಲ್ 3, 2022ರಂದು ಆರೋಪಿ ಇಸ್ಲಾಮಿಕ್ ಸ್ಟೇಟ್ನ ಸಿದ್ಧಾಂತದಿಂದ ಪ್ರಭಾವಿತನಾಗಿ ಗೋರಖ್ನಾಥ ದೇವಾಲಯದ ಭದ್ರತಾ ಸಿಬ್ಬಂದಿಯ ಮೇಲೆ ದಾಳಿ ಎಂದು ವರದಿ ಹೇಳಿದೆ. ಆರೋಪಿಯು ಇಸ್ಲಾಮಿಕ್ ಸ್ಟೇಟ್ಗೆ ಹಣವನ್ನು ವರ್ಗಾಯಿಸಲು ಪೇಪಾಲ್ ಅನ್ನು ಬಳಸಿದ್ದಾನೆ ಎಂದು ಅದು ತಿಳಿಸಿದೆ. ಪತ್ತೆ ಹಚ್ಚುವುದನ್ನು ತಪ್ಪಿಸಲು ವ್ಯಕ್ತಿಯು ವರ್ಚುವಲ್ ಖಾಸಗಿ ನೆಟ್ವರ್ಕ್ ಅನ್ನು ಬಳಸಿದ್ದಾನೆ. ಮೂರನೇ ವ್ಯಕ್ತಿಯ ವಹಿವಾಟುಗಳನ್ನು ಬಳಸಿಕೊಂಡು 44 ಪಾವತಿಗಳನ್ನು ಮಾಡಿದ್ದಾನೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಉದಾಹರಣೆಗಳು ಭಯೋತ್ಪಾದಕರು ತಮ್ಮ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಳ್ಳುವ ಹೆಚ್ಚುತ್ತಿರುವ ಪ್ರವೃತ್ತಿಯನ್ನು ತೋರಿಸುತ್ತವೆ ಎಂದು FATF ವರದಿ ಹೇಳಿದೆ. ಉಪಕರಣಗಳು, ಶಸ್ತ್ರಾಸ್ತ್ರಗಳು, ರಾಸಾಯನಿಕಗಳು ಮತ್ತು 3D ಮುದ್ರಣ ಸಾಮಗ್ರಿಗಳು ಸೇರಿದಂತೆ ಕಾರ್ಯಾಚರಣೆಯ ಖರೀದಿಗಾಗಿ ಆನ್ಲೈನ್ ಆ್ಯಪ್ಗಳನ್ನು ಬಳಸಲಾಗುತ್ತಿದೆ ಎಂದು ಅದು ಹೇಳಿದೆ. ಅಂತಹ ದುರುಪಯೋಗವನ್ನು ತಡೆಗಟ್ಟಲು ತಪಾಸಣೆಗಳನ್ನು ಬಲಪಡಿಸಲು ರಾಷ್ಟ್ರಗಳು ಮತ್ತು ಡಿಜಿಟಲ್ ಸೇವಾ ಪೂರೈಕೆದಾರರನ್ನು ಅದು ಒತ್ತಾಯಿಸಿದೆ.